Good morning, students. This is the fourth unit of Mangalore University, first BCom, second semester, Financial Accounting 2 subject. And the unit is titled as Fire Insurance Claims or Fire Claims. Before discussing about fire claims, I would like to explain you in brief about what is insurance and what is the need for insurance, or why do people insure their lives or their properties. See, human life is exposed to various types of risk. He falls sick, he becomes old, he meets with an accident, or he may die at any time. So man needs certain protection to the risk to which his life is exposed. ಒಬ್ಬ ವ್ಯಕ್ತಿಗೆ ಅವನ ಜೀವಕ್ಕೆ ಯಾವುದೇ ಟೈಮಲ್ಲಿ ಯಾವುದೇ ರೂಪದಲ್ಲಿ ಹಾನಿ ಆಗ್ಬೋದು. ಅವನು ಯಾವುದೇ ಸಂದರ್ಭದಲ್ಲಿ ಅವನ ಡೆತ್ ಆಗ್ಬೋದು, ಅವನು ಓಲ್ಡ್ ಆಗ್ತಾನೆ, ರಿಟೈರ್ಡ್ ಆಗ್ತಾನೆ, ಹಾಗೆ ಅವನಿಗೆ ಅನಾರೋಗ್ಯ ಸಂಭವಿಸ್ಬೋದು ಯಾವುದೇ ಸಂದರ್ಭದಲ್ಲಿ. ಇಂಥ ಸಂದರ್ಭಗಳಲ್ಲಿ ಅವನ ಜೀವಕ್ಕೆ ಮತ್ತು ಅವನ ಕುಟುಂಬದವರಿಗೆ ಒಂದು ಭದ್ರತೆ ಅಂತ ಹೇಳಿ ಬೇಕಾಗ್ತದೆ. ಈ ಕಾರಣಕ್ಕಾಗಿ ಅವನ ಲೈಫನ್ನು ವಿಮೆ ಮಾಡ್ತಾನೆ, ಅವನ ಜೀವವನ್ನು ಅವನು ವಿಮೆ ಮಾಡ್ತಾನೆ. ಜೀವ ವಿಮೆ ಅಂತೇಳಿ ಅದಕ್ಕೆ ನಾವು ಕರೀತೇವೆ. ಸಿಮಿಲರ್ಲಿ, ಹ್ಯೂಮನ್ ಪ್ರಾಪರ್ಟೀಸ್ ಆರ್ ಎಕ್ಸ್ಪೋಸ್ಡ್ ಟು ವೇರಿಯಸ್ ಟೈಪ್ಸ್ ಆಫ್ ರಿಸ್ಕ್. ಹಿಸ್ ಪ್ರಾಪರ್ಟೀಸ್ ಮೇ ಬಿ ಡಿಸ್ಟ್ರಾಯ್ಡ್ ಬೈ accident, his properties may be stolen, his properties may be destroyed by fire. ಯಾವುದೇ ಸಂದರ್ಭದಲ್ಲಿ ಅವನ ಸೊತ್ತಿಗೆ, ಅವನ ಆಸ್ತಿಗೆ ಹಾನಿ ಆಗ್ಬೋದು. ಸೊ ಈ ಅವಘಡಗಳಿಂದಾಗಿ ಅವನಿಗೆ ನಷ್ಟ ಬರುವ ಸಾಧ್ಯತೆ ಇರ್ತದೆ. ಸೊ ಇನ್ ಆರ್ಡರ್ ಟು ಗೆಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ರಿಸ್ಕ್ ಟು ವಿಚ್ ಹಿಸ್ ಪ್ರಾಪರ್ಟೀಸ್ ಆರ್ ಎಕ್ಸ್ಪೋಸ್ಡ್, he resorts to various types of general insurance. ಬೇರೆ ಬೇರೆ ಟೈಪಿನ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ಗಳನ್ನು ಅವನು ಮಾಡ್ತಾನೆ. ಸೊ ವಾಟ್ ಈಸ್ ದಿಸ್ ಇನ್ಶೂರೆನ್ಸ್? ಇನ್ಶೂರೆನ್ಸ್ ಅಂದರೆ ಏನು? ವಿಮೆ ಅಂದರೆ ಏನು? ಇಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ wherein one party called as insurer agrees to compensate the insured for the loss caused to him due to the happening of certain event against which insurance is effected in return for a consideration called as premium. ವಿಮೆ ಅಂತ ಹೇಳಿದರೆ ಇದು ಒಂದು ಒಪ್ಪಂದ, ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಂದ ಇದು. ಇಲ್ಲಿ ವಿಮಾ ಕಂಪನಿಯು ವಿಮಾದಾರನಿಗೆ ಅಥವಾ ಪಾಲಿಸಿದಾರನಿಗೆ ಒಂದು ಭದ್ರತೆಯನ್ನು ಕೊಡ್ತದೆ. ಯಾವ ನಿರ್ದಿಷ್ಟ ಘಟನೆಗೆ ಬೇಕಾಗಿ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೊಳ್ಳಲಾಗಿದೆ, ಆ ಘಟನೆ ಸಂಭವಿಸಿದರೆ ವಿಮಾ ಕಂಪನಿಯು ಪಾಲಿಸಿದಾರನಿಗೆ ಕಾಂಪನ್ಸೇಷನನ್ನು ಕೊಡ್ತದೆ. ಈ ಕಾಂಪನ್ಸೇಷನ್ ಕೊಡಬೇಕಾದ್ರೆ ಅವರಲ್ಲಿ ಒಂದು ಒಪ್ಪಂದ ನಡೀತದೆ. ಪಾಲಿಸಿದಾರನು ವಿಮಾ ಕಂಪನಿಯು ನಿರ್ಧರಿಸಿದಂತಹ ಪ್ರೀಮಿಯಂ ಅಮೌಂಟನ್ನು ಕ್ರಮಬದ್ಧವಾಗಿ ಕಂಪನಿಗೆ ಕಟ್ಟಬೇಕಾಗ್ತದೆ. ಸೊ ಅವನು ಎಲ್ಲ ಪ್ರೀಮಿಯಂ ಅಮೌಂಟನ್ನು ಕಟ್ಟಿದರೆ ಈ ಅವಘಡಗಳು ಸಂಭವಿಸಿದಾಗ, ಯಾವ ಅವಘಡಕ್ಕೆ ಅಂತೇಳಿ ನೀವು ಪಾಲಿಸಿ ತೆಗೆದಿರ್ತೀರ, ಆ ಅವಘಡ ಸಂಭವಿಸಿದಾಗ ವಿಮಾ ಕಂಪನಿಯು ವಿಮಾದಾರನಿಗೆ ಕಾಂಪನ್ಸೇಷನನ್ನು ಕೊಡ್ತದೆ, ಪರಿಹಾರವನ್ನು ಕೊಡ್ತದೆ. ಕಾಂಪನ್ಸೇಷನ್ ಅಂತ ಹೇಳಿದರೆ ಪರಿಹಾರವನ್ನು ಕೊಡ್ತದೆ. ಸೊ ಇನ್ಶೂರೆನ್ಸನ್ನು ನಾವು ಬ್ರಾಡ್ಲಿ ಡಿವೈಡ್ ಇಂಟು ಟೂ ಟೈಪ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತು ನಾನ್ ಲೈಫ್ ಇನ್ಶೂರೆನ್ಸ್ ಅಥವಾ ಜನರಲ್ ಇನ್ಶೂರೆನ್ಸ್ ಅಂತೇಳಿ ಹೇಳ್ತೇವೆ. ಇನ್ ದ ಕೇಸ್ ಆಫ್ ಲೈಫ್ ಇನ್ಶೂರೆನ್ಸ್, ದ ಇನ್ಶೂರೆನ್ಸ್ ಕಂಪನಿ ಅಗ್ರೀಸ್ ಟು ಪೇ ದ ಇನ್ಶೂರ್ಡ್ ದ ಅಮೌಂಟ್ ಆಫ್ ಸಮ್ ಇನ್ಶೂರ್ಡ್ ಪ್ಲಸ್ ಬೋನಸ್ ಅಮೌಂಟ್ ಐದರ್ ಆನ್ ದ ಡೆತ್ ಆಫ್ ದ ಇನ್ಶೂರ್ಡ್ ಆರ್ ಆನ್ ದ ಎಕ್ಸ್ಪೈರಿ ಆಫ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ವಿಚ್ ಎವರ್ ಈಸ್ ಅರ್ಲಿಯರ್. ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಹೇಗೆ ಅಂತೇಳಿ ಹೇಳಿದರೆ, ಇನ್ಶೂರೆನ್ಸ್ ಕಂಪನಿ ಪಾಲಿಸಿದಾರನಿಗೆ ಒಂದು ನಿರ್ದಿಷ್ಟ ಮೊತ್ತ ಮತ್ತು
ಅದಕ್ಕೆ ಸಮ್ ಇನ್ಶೂರ್ಡ್ ಅಂತ ಹೇಳಿರ್ತದೆ ಪಾಲಿಸಿಯಲ್ಲಿ ಆ ಸಮ್ ಇನ್ಶೂರ್ಡ್ ಮತ್ತು ಬೋನಸ್ ಅಮೌಂಟನ್ನು ಆ ಪಾಲಿಸಿದಾರನ ಮರಣದ ನಂತರ ಅವನ ಡಿಪೆಂಡೆಂಟ್ಸ್ಗಳಿಗೆ, ಯಾರನ್ನು ನಾಮಿನಿ ಅಂತೇಳಿ ಮೆನ್ಷನ್ ಮಾಡಿದೆ ಆ ಪಾಲಿಸಿಯಲ್ಲಿ ಅವರಿಗೆ, ಅಥವಾ ಸಪೋಸ್ ಪಾಲಿಸಿದಾರ ಜೀವಂತವಾಗಿದ್ದರೆ ಅವರಿಗೆ ಆ ಸಮ್ ಇನ್ಶೂರ್ಡ್ ಮತ್ತು ಬೋನಸ್ ಅಮೌಂಟನ್ನು ಆ ಪಾಲಿಸಿಯ ಟರ್ಮ್ ಮುಗ್ದ ಮೇಲೆ ಕೊಡ್ತದೆ. ಅದು ಲೈಫ್ ಇನ್ಶೂರೆನ್ಸ್. ಇಟ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಅಶ್ಯೂರೆನ್ಸ್ ಆರ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. But in the case of a general insurance contract, the insurance company agrees to pay certain amount of compensation to the insured on the happening of certain event against which insurance is effected. ಯಾವ ನಿರ್ದಿಷ್ಟ ಘಟನೆಗೆ ಅಂತ ಹೇಳಿ ಇನ್ಶೂರೆನ್ಸ್ ಪಾಲಿಸಿ ತೆಗೆದಿದೆಯಾ ಆ ಘಟನೆ ಸಂಭವಿಸಿದರೆ ಮಾತ್ರ ಇನ್ಶೂರೆನ್ಸ್ ಕಂಪನಿ ದುಡ್ಡು ಕೊಡ್ತದೆ. ಬಟ್ ದೀಸ್ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಆಫ್ ಇಂಡೆಮ್ನಿಟಿ, ಅಥವಾ ನಷ್ಟ ಭರ್ತಿ ಮಾಡಿಕೊಡುವಂತಹ ಕಾಂಟ್ರಾಕ್ಟ್ಗಳು ಅಂತೇಳಿ ಕರಿತೇವೆ ನಾವು. ಆ್ಯಂಡ್ ದ ಇನ್ಶೂರೆನ್ಸ್ ಕಂಪನಿ ವಿಲ್ ಗಿವ್ ಕಾಂಪನ್ಸೇಷನ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಆ್ಯಕ್ಚುಯಲ್ ಲಾಸ್ ಸಫರ್ಡ್ ಬೈ ದ ಇನ್ಶೂರ್ಡ್. ಒಂದು ಘಟನೆ ಸಂಭವಿಸಿದಾಗ ಎಷ್ಟು ಆ್ಯಕ್ಚುಯಲ್ ನಷ್ಟ ಆಗಿದೆ ಅಷ್ಟು ನಷ್ಟವನ್ನು ಮಾತ್ರ ತುಂಬಿಕೊಡ್ತದೆ ಇನ್ಶೂರೆನ್ಸ್ ಕಂಪನಿ, ವಿಮಾ ಕಂಪನಿ. ಅದನ್ನು ನಾವು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತೇಳಿ ಹೇಳ್ತೇವೆ. ಆ್ಯಕ್ಚುಯಲ್ ಲಾಸ್ ಸಫರ್ ಆದದ್ದನ್ನು ಮಾತ್ರ ಒಬ್ಬ ಪಾಲಿಸಿದಾರ ಕ್ಲೈಮ್ ಮಾಡ್ಬೋದು ನಾನ್ ಲೈಫ್ ಇನ್ಶೂರೆನ್ಸಲ್ಲಿ ಅಥವಾ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಲ್ಲಿ. ಲೈಫ್ ಇನ್ಶೂರೆನ್ಸನ್ನು ಬಿಟ್ಟು ಉಳಿದ ಎಲ್ಲ ಕಾಂಟ್ರಾಕ್ಟ್ಸ್ಗಳು ನಾನ್ ಲೈಫ್ ಇನ್ಶೂರೆನ್ಸಲ್ಲಿ ಬರ್ತದೆ, ಜನರಲ್ ಇನ್ಶೂರೆನ್ಸ್ ಅಂತೇಳಿ ನಾವು ಕರಿತೇವೆ. ಸೊ ಇಲ್ಲಿ ಈಗ ಮುಖ್ಯವಾಗಿ ನಾವು ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನ ಬಗ್ಗೆ, ಒಂದು ಮುಖ್ಯವಾದ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟಿನ ಬಗ್ಗೆ, ಅಲ್ಲಿ ಅಮೌಂಟನ್ನು ಕ್ಲೇಮ್ ಮಾಡುವಾಗ ಯಾವ ಡಾಕ್ಯುಮೆಂಟನ್ನು ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳುವುದನ್ನು ಈ ಚಾಪ್ಟ್ರಲ್ಲಿ ಕಲೀಲಿಕ್ಕೆ ಇದ್ದೇವೆ. See, today insurance is developed to such an extent that each and everything in this world can be insured. ಪ್ರತಿಯೊಂದು ವಸ್ತುವನ್ನು ಇನ್ಶೂರೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಈಗ. ಅದು ಎಲ್ಲವೂ ಕೂಡ ಈ ವಸ್ತುಗಳ ಇನ್ಶೂರೆನ್ಸ್ಗಳು ಎಲ್ಲ, ಪ್ರಾಪರ್ಟಿ ಇನ್ಶೂರೆನ್ಸ್ಗಳೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಇನ್ಶೂರೆನ್ಸ್ ಮಾಡ್ತೇವೆ. ಅದು ಎಲ್ಲವೂ ಕೂಡ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಲ್ಲಿ ಬರ್ತದೆ ಅಥವಾ ನಾನ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಲ್ಲಿ ಬರ್ತದೆ. Since human life and properties are exposed to different types of risk, he needs a certain protection against the risk to which his life and properties are exposed. So he resorts to insurance. So insurance is a device by which a man protects himself from various types of risk to which his life and properties are exposed. It is a device available to a man to shift the risk to someone, to transfer the risk to someone. ನಮ್ಮ ಸುರಕ್ಷತೆಗೆ ಬೇಕಾಗಿ, ನಮ್ಮ ಭದ್ರತೆಗೆ ಬೇಕಾಗಿ, ನಮ್ಮ ಜೀವದ ಭದ್ರತೆಗೆ, ಹಾಗೆ ನಮ್ಮ ಸೊತ್ತಿನ ಭದ್ರತೆಗೆ ಬೇಕಾಗಿ ನಾವು ಇನ್ಶೂರೆನ್ಸನ್ನು ಮಾಡ್ತೇವೆ. ಸೊ ಈಗ ನಾವು ಫೈರ್ ಇನ್ಶೂರೆನ್ಸ್ ಅಂದರೆ ಏನು ಅಂತ ಹೇಳೋದನ್ನು ಕಲಿಯುವ. ಸೊ ಫೈರ್ ಇನ್ಶೂರೆನ್ಸ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ wherein the insurance company or insurer agrees to pay compensation to the insured on the destruction of his property by fire, that too in return for certain consideration called as premium. ಯಾವ ವಸ್ತುವನ್ನು ಇನ್ಶೂರ್ ಮಾಡಿದೆ ಆ ವಸ್ತು ಫೈರಿಂದಾಗಿ, ಬೆಂಕಿಯಿಂದಾಗಿ ನಷ್ಟ ಆದರೆ ಇನ್ಶೂರೆನ್ಸ್ ಕಂಪನಿ ಕಾಂಪನ್ಸೇಷನ್ ಕೊಡ್ತದೆ ಇನ್ಶೂರ್ಡಿಗೆ, ಪಾಲಿಸಿದಾರನಿಗೆ. ಈ ಕಾಂಟ್ರಾಕ್ಟನ್ನು ನಾವು ಫೈರ್ ಇನ್ಶೂರೆನ್ಸ್ ಅಂತೇಳಿ ಹೇಳ್ತೇವೆ. ಯೂಶುವಲಿ ಆಲ್ ಮ್ಯಾನುಫ್ಯಾಕ್ಚರರ್ಸ್ ಆರ್ ಟ್ರೇಡರ್ಸ್ ಇನ್ಶೂರ್ ದೇರ್ ಗೂಡ್ಸ್ ಅಗೇನ್ಸ್ಟ್ ಫೈರ್. ಗೋಡೌನಲ್ಲಿ ಇಟ್ಟಂತಹ ಗೂಡ್ಸ್ ಯಾವುದೇ ಸಂದರ್ಭದಲ್ಲಿ ಬೆಂಕಿಗೆ ಆಹುತಿಯಾಗಿ ನಷ್ಟ ಬರ್ಬೋದು. ಆದ್ದರಿಂದ ಎಲ್ಲ ಟ್ರೇಡರ್ಸು, ಮ್ಯಾನುಫ್ಯಾಕ್ಚರರ್ಸು ಅವರ ಗೂಡ್ಸನ್ನು ಇನ್ಶೂರ್ ಮಾಡ್ತಾರೆ, ಫೈರ್ ಇನ್ಶೂರೆನ್ಸ್ ಪಾಲಿಸಿ ತೆಗಿತಾರೆ ಅವರ ಗೂಡ್ಸ್ ಮೇಲೆ. ಆ್ಯಂಡ್ ಈ ಫೈರ್ ಬ್ರೋಕ್ಸ್ ಔಟ್ ಆರ್ ಇಫ್ ಫೈರ್ ಟೇಕ್ಸ್ ಪ್ಲೇಸ್ ಇನ್ ದೇರ್ ಪ್ರಿಮೈಸಸ್ and if goods are destroyed, the traders or manufacturers are entitled to claim
ದ ಅಮೌಂಟ್ ಆಫ್ ಲಾಸ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ. ಯಾವಾಗ ಅವರ ಗೂಡ್ಸ್ ಇನ್ಶೂರ್ ಆಗಿರ್ತದೆ ಹಾಗೂ ಆ ಗೂಡ್ಸ್ ಬೆಂಕಿಗೆ ಆಹುತಿಯಾಗಿ ನಷ್ಟ ಆಗ್ತದೆ, ಆಗ ಟ್ರೇಡರ್ಸಿಗೆ, ಮ್ಯಾನುಫ್ಯಾಕ್ಚರರ್ಸಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣ ಕ್ಲೇಮ್ ಮಾಡುವಂಥ ರೈಟ್ ಬರ್ತದೆ. ಈ ಹಣವನ್ನು ಕ್ಲೇಮ್ ಮಾಡಬೇಕಾದ್ರೆ if they have to claim the amount from the insurance company, they have to produce a certain document. So they are required to prepare a statement called as statement of fire insurance claims. ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ, ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತೇಳಿ. ಸೊ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟಲ್ಲಿ ಕೇಳಿ, ಇಲ್ಲಿ ಹೇಳುವಾಗ ಕರೆಕ್ಟಾಗಿ, ಯಾರು ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಳ್ತಾರೋ ಅವರಿಗೆ ಇನ್ಶೂರ್ಡ್ ಅಂತೇಳಿ ಹೇಳ್ತೇವೆ. ಯಾರು ಕಾಂಪನ್ಸೇಷನ್ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಒಪ್ಪಿಕೊಳ್ತಾರ ಅವರನ್ನು ಇನ್ಶೂರರ್ ಅಥವಾ ಇನ್ಶೂರೆನ್ಸ್ ಕಂಪನಿ ಅಂತೇಳಿ ಕರಿತೇವೆ. ಇನ್ಶೂರ್ಡ್ ಇನ್ಶೂರೆನ್ಸ್ ಕಂಪನಿಗೆ ಕ್ರಮಬದ್ಧವಾಗಿ ಹಣವನ್ನು ಕಟ್ಟಬೇಕು ಅಗ್ರಿಮೆಂಟಿನ ಪ್ರಕಾರ. ಆ ಹಣಕ್ಕೆ ನಾವು ಪ್ರೀಮಿಯಂ ಅಂತೇಳಿ ಹೇಳ್ತೇವೆ. ದ ಕನ್ಸಿಡರೇಷನ್ ದಟ್ ದ ಇನ್ಶೂರ್ಡ್ ಪೇಸ್ ಟು ದ ಇನ್ಶೂರರ್ ಫಾರ್ ಅಂಡರ್ಟೇಕಿಂಗ್ ದ ರಿಸ್ಕ್ ಆನ್ ಹಿಸ್ ಬಿಹಾಫ್ ಈಸ್ ಕಾಲ್ಡ್ ಆಸ್ ಪ್ರೀಮಿಯಂ. And the compensation amount that the insurance company gives to the insured after the happening of the event against which the insurance is affected is called as claim amount. ಕ್ಲೇಮ್ ಅನ್ನು ಮಾಡಬೇಕಾದ್ರೆ, ಅಮೌಂಟ್ ಅನ್ನು ಕ್ಲೇಮ್ ಮಾಡಬೇಕಾದ್ರೆ ಒಂದು ಡಾಕ್ಯುಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಟ್ರೇಡರ್ ಅಥವಾ ಮ್ಯಾನುಫ್ಯಾಕ್ಚರರ್ ಇನ್ ದ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಪಾಲಿಸಿ. ಆ ಡಾಕ್ಯುಮೆಂಟಿಗೆ ನಾವು ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಅಂತ ಹೇಳಿ ಹೇಳ್ತೇವೆ. ಅವನೊಂದು ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಆ ಸ್ಟೇಟ್ಮೆಂಟಿಗೆ ನಾವು ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಹೇಳಿ ಹೇಳ್ತೇವೆ. ನೌ ದ ಕ್ವಶನ್ ಈಸ್ ಹೌ ಟು ಪ್ರಿಪೇರ್ ದಿಸ್ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್. ನೋಡಿ, ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಮಾಡುವಾಗ ನೀವು ಆ ಸ್ಟೇಟ್ಮೆಂಟಲ್ಲಿ ಫಸ್ಟಿಗೆ ನೋಡಿ, ಇಲ್ಲಿ ನಾನು ಬರೆದಿದ್ದೇನೆ, ಇಲ್ಲಿ ಸ್ಟೇಟ್ಮೆಂಟಲ್ಲಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಬರಿಬೇಕು. ಫಸ್ಟಿಗೆ ಇಲ್ಲಿ ಸ್ಟಾರ್ಟ್ ಮಾಡೋದು ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅನ್ನು ತಗೊಳ್ಳೋದು. ಅದರಿಂದ ವ್ಯಾಲ್ಯೂ ಆಫ್ ಸ್ಯಾಲ್ವೇಜ್ಡ್ ಗೂಡ್ಸ್, ಎಷ್ಟು ಗೂಡ್ಸ್ ಯಾವುದು ಬೆಂಕಿಗೆ ಆಹುತಿ ಆಗದೆ ನಷ್ಟ ಆಗದೆ ಉಳಿದಿದೆ ಅದನ್ನು ಲೆಸ್ ಮಾಡೋದು. ಆಗ ನಮಗೆ ವ್ಯಾಲ್ಯೂ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ಸಿಗ್ತದೆ, ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಸಿಗ್ತದೆ. ಅಥವಾ ಅವರೇಜ್ ಕ್ಲಾಸ್ ಪಾಲಿಸಿಯಲ್ಲಿ ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ ಸಿಗುವ ಅಮೌಂಟನ್ನೇ ನಾವು ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತೇಳಿ ಹೇಳ್ತೇವೆ. ಅದು ಪ್ರಾಬ್ಲಮ್ ಆನ್ಸರ್ ಮಾಡುವಾಗ ನಾನು ಹೇಳ್ತೇನೆ. ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತೇಳಿ ನಾವು ಹೇಳುವಂಥದ್ದು ಯಾವಾಗ ನಾವು ತಗೊಂಡಂತಹ ಪಾಲಿಸಿಯಲ್ಲಿ ಅವರೇಜ್ ಕ್ಲಾಸ್ ಇಲ್ಲ ಅಂತೇಳಿ ಆದರೆ ಇಲ್ಲಿ ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಇಂದ ವ್ಯಾಲ್ಯೂ ಆಫ್ ಸ್ಯಾಲ್ವೇಜ್ಡ್ ಗೂಡ್ಸ್ ಲೆಸ್ ಮಾಡಿದಾಗ ಸಿಗುವ ಅಮೌಂಟನ್ನು ನಾವು ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತೇಳಿ ಹೇಳ್ತೇವೆ. ಸಪೋಸ್ ಅವರೇಜ್ ಕ್ಲಾಸ್ ಅಂತ ಹೇಳುವ ಟರ್ಮ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಆಗಿದ್ರೆ ಇದನ್ನು ನಾವು ವ್ಯಾಲ್ಯೂ ಆಫ್ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತೇಳಿ ತಗೊಳ್ಳುವಂಥದ್ದು. ಆಕ್ಚುಯಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್ ಬೈ ಫೈರ್ ಅಂತೇಳಿ ತಗೊಳ್ಳುವಂಥದ್ದು. ನಂತರ ಅವರೇಜ್ ಕ್ಲಾಸಿನ ಫಾರ್ಮುಲಾ ಅಪ್ಲೈ ಮಾಡಿ ನಂತರ ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಎಷ್ಟು ಪರಿಹಾರ ತಗೊಳ್ಬೋದು, ಎಷ್ಟು ಕ್ಲೇಮ್ ಅಮೌಂಟ್ ಸಿಗ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ಅಂತೇಳಿ ಫೈಂಡ್ ಔಟ್ ಮಾಡಿ ಆ ರಿಪೋರ್ಟ್ ಸಬ್ಮಿಟ್ ಮಾಡಿ, ಆ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಿ ಕ್ಲೇಮ್ ಅಮೌಂಟನ್ನು ರಿಸೀವ್ ಮಾಡುವಂಥದ್ದು. ಓಕೆ, ಈಗ ಇಲ್ಲಿ ಫಸ್ಟ್ ಈಗ ನಮಗೆ ಈ ಸ್ಟೇಟ್ಮೆಂಟ್ ಮಾಡುವಾಗ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಬೇಕು. ಈ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಕೆಲವು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅಥವಾ ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು. ಏನದು ಸ್ಟೆಪ್ಸ್ ಅಂತೇಳಿ ಕಲಿಯುವ. ಈಗ ಫಸ್ಟ್ ಸ್ಟೆಪ್ ಈಸ್ ಅಸರ್ಟೈನ್ಮೆಂಟ್ ಆಫ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಪ್ರೀವಿಯಸ್ ಇಯರ್ ಫೈಂಡ್ ಔಟ್ ಮಾಡಬೇಕು ನೀವು. ಸಮಟೈಮ್ಸ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಮೇ ಬಿ ಗಿವನ್ ಇನ್ ದ ಕ್ವಶನ್. ಆಗ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಅದು ಹೇಗೆ ಅಂತೇಳಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಆನ್ಸರ್ ಮಾಡುವಾಗ ಹೇಳ್ತೇನೆ. ಸೊ ಪ್ರಾಬ್ಲಮ್ ಕೊಟ್ಟಾಗ ನೀವು ಫಸ್ಟಿಗೆ ನೋಡಬೇಕು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಕೊಟ್ಟಿದ್ದಾರಾ ಅಂತೇಳಿ. ಕೊಟ್ಟಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್. On the other hand, suppose if you are given percentage of gross profit on cost, percentage of gross profit on cost ಕೊಟ್ಟರೆ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಡೈರೆಕ್ಟ್ಲಿ ನಮಗೆ ಕ್ಯಾಲ್ಕುಲೇಷನ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಸಪೋಸ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಸಹ ಕೊಡಲಿಲ್ಲ, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಸಹ ಕೊಡಲಿಲ್ಲ ಅಂತೇಳಿ ಆದರೆ
ನಾವು ಈ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟಿಗೆ ಯು ಹ್ಯಾವ್ ಟು ಪ್ರಿಪೇರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್. ಅದಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಷನ್ ಪ್ರಾಬ್ಲಮಲ್ಲಿ ಇರ್ತದೆ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್ should be prepared on the same lines, just like how do you prepare a trading account. ಟ್ರೇಡಿಂಗ್ ಅಕೌಂಟ್ ಮಾಡಿದ ಹಾಗೆ ಕಳೆದ ವರ್ಷದ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್ ಮಾಡಬೇಕು. ಪ್ರೀವಿಯಸ್ ಇಯರ್ ಮಾಡುವಂಥದ್ದು ಟ್ರೇಡಿಂಗ್ ಅಕೌಂಟಲ್ಲಿ ಗೊತ್ತು ನಿಮಗೆ, ಓಪನಿಂಗ್ ಸ್ಟಾಕ್ ಬರೆಯೋದು, ಪರ್ಚೇಸಸ್ ಬರೆಯೋದು ಡೆಬಿಟ್ ಸೈಡಲ್ಲಿ, ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ ಡೆಬಿಟ್ ಸೈಡಲ್ಲಿ ಬರೆಯೋದು, ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಬರ್ತದೆ, ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಕಳೆದ ವರ್ಷಕ್ಕೆ ಸಂಬಂಧಿಸಿದ್ದು ಅದನ್ನು ಬರೆಯುವುದು, ಫೈಂಡ್ ಔಟ್ ಮಾಡೋದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು. ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗ್ತದೆ. ಗ್ರಾಸ್ ಪ್ರಾಫಿಟ್ ಸಿಕ್ಕಿದ ನಂತರ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ, ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಪ್ರಾಬ್ಲಮ್ ಆನ್ಸರ್ ಮಾಡುವ ಕರೆಕ್ಟ್ ಗೊತ್ತಾಗ್ತದೆ ನಿಮಗೆ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇಷ್ಟಾದ ನಂತರ ಸೆಕೆಂಡ್ ಸ್ಟೆಪ್, ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಕರೆಂಟ್ ಇಯರ್. ಕರೆಂಟ್ ಇಯರ್ ಇದ್ದು ಸಹ ಕೊಡ್ತಾರೆ ನಿಮಗೆ. ಓಪನಿಂಗ್ ಸ್ಟಾಕ್ ಎಷ್ಟು, ಪರ್ಚೇಸಸ್ ಟಿಲ್ ದ ಡೇಟ್ ಆಫ್ ಫೈರ್ ಎಷ್ಟು, ಮತ್ತೆ ಸೇಲ್ಸ್ ಟಿಲ್ ದ ಡೇಟ್ ಆಫ್ ಫೈರ್ ಎಷ್ಟು, ಇದೆಲ್ಲ ಕೊಡ್ತಾರೆ ನಿಮಗೆ. ಸೊ ಕರೆಂಟ್ ಇಯರ್ ಇದ್ದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಕರೆಂಟ್ ಪೀರಿಯಡ್ with the help of information relating to the current period to ascertain the value of stock affected by fire. ಪ್ರಿಪೇರ್ ಮಾಡಿ ಅದನ್ನು ಓಪನಿಂಗ್ ಸ್ಟಾಕ್ ಬರೆಯುವುದು, ಪರ್ಚೇಸಸ್ ಟಿಲ್ ದ ಡೇಟ್ ಆಫ್ ಫೈರ್ ಇನ್ಸಿಡೆಂಟ್ ಆಗುವವರೆಗಿನ ಪರ್ಚೇಸಸ್ ಎಷ್ಟು ಬರೆಯುವುದು, ಅದರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಬರೆಯುವುದು, ಕ್ರೆಡಿಟ್ ಸೈಡಲ್ಲಿ ಈ ವರ್ಷದ್ದು ಫೈರ್ ಇನ್ಸಿಡೆಂಟ್ ಆಗುವವರೆಗೆ ಎಷ್ಟು ಸೇಲ್ಸ್ ಆಗಿದೆ ಅದನ್ನು ಬರೆಯುವುದು. ಇಷ್ಟೆಲ್ಲ ಬರೆದಾದ ನಂತರ ಕ್ಲೋಸಿಂಗ್ ಸ್ಟಾಕ್ ನಾವು ಫೈಂಡ್ ಔಟ್ ಮಾಡೋದು. ನೋಡಿ, ಈ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಕರೆಂಟ್ ಪೀರಿಯಡ್ ಮಾಡೋದು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು ಅಂತೇಳಿ ನೋಡಲಿಕ್ಕೆ. ಆದ್ದರಿಂದ ಇಲ್ಲಿ ಈಗ ನೀವು ಗ್ರಾಸ್ ಪ್ರಾಫಿಟ್ ಅನ್ನು ಫಸ್ಟಿಗೆ ಬರಿಬೇಕಾಗ್ತದೆ. ಈ ಗ್ರಾಸ್ ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೇವೆ. ಒಂದು 20% ಬಂತು ಅಂತ ಹೇಳಿ ಇಟ್ಟುಕೊಳ್ಳಿ. ಆಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಗ್ರಾಸ್ ಪ್ರಾಫಿಟ್ ಅನ್ನು ಫಸ್ಟಿಗೆ ಬರಿಬೇಕು. ಟು ಗ್ರಾಸ್ ಪ್ರಾಫಿಟ್ ಅಂತೇಳಿ ಬರೆಯುವುದು. ಇಲ್ಲಿ ಕೊಟ್ಟ ಸೇಲ್ಸಿನ ಮೇಲೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದು, ಫಾರ್ ಎಕ್ಸಾಂಪಲ್ 20% ಆದರೆ 20% ಹಾಕಿ ಗ್ರಾಸ್ ಪ್ರಾಫಿಟ್ ಬರೆಯುವುದು. ನಂತರ ಇದನ್ನು ಟೋಟಲ್ ಮಾಡೋದು. ಟೋಟಲ್ ಮಾಡಿ ಇಲ್ಲಿ ಬಂದ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ನಾವು ಏನು ಅಂತ ತಗೊಳ್ಬೇಕು, ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅಂತೇಳಿ ತಗೊಳ್ಬೇಕು. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತೇಳಿ ಸಿಗ್ತದೆ. ಇಷ್ಟು ಟೋಟಲ್ ಮಾಡಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು, ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ಸ್ ಅಂತೇಳಿ. ಆಗಲೇ ಹೇಳಿದೆ ನಾನು, ಇಲ್ಲಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಿಕ್ಕಿದ ಅಮೌಂಟ್ ಇರ್ತದೆ, ಅದನ್ನು ಬರೆಯುವುದು. ಸ್ಯಾಲ್ವೇಜ್ಡ್ ಸ್ಟಾಕ್ ಪ್ರಾಬ್ಲಮ್ ಅಲ್ಲಿ ಹೇಳಿರ್ತಾರೆ, ಎಷ್ಟು ವ್ಯಾಲ್ಯೂವಿನ ಸ್ಟಾಕ್ ಈಗ ಉಳಿದಿದೆ, ಎಷ್ಟು ಸ್ಟಾಕ್ ಬೆಂಕಿಗೆ ನಷ್ಟ ಆಗದೆ ಉಳಿದಿದೆ ಅಂತೇಳಿ ಅದನ್ನು ಲೆಸ್ ಮಾಡೋದು. ಆಗ ನಿಮಗೆ ಒಂದು ಅಮೌಂಟ್ ಸಿಗ್ತದೆ. ಅದನ್ನು ನಾವು ಆಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಅಂತೇಳಿ ತಗೊಳ್ಳೋದು. ಸಪೋಸ್ ಅವರೇಜ್ ಕ್ಲಾಸ್ ಅಪ್ಲಿಕೇಬಲ್ ಅಲ್ಲ ಅಂತೇಳಿ ಆದರೆ ಇದೇ ಅಮೌಂಟ್ ನಮಗೆ ಅಮೌಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ. ಅಷ್ಟು ಅಮೌಂಟನ್ನು ನಾವು ಇನ್ಶೂರೆನ್ಸ್ ಕ್ಲೈಮ್ ಅಂತೇಳಿ ಕ್ಲೈಮ್ ಮಾಡ್ಬೋದು. ಎಷ್ಟು ಆಕ್ಚುಯಲ್ ನಷ್ಟ ಆಗಿದೆ ಅಷ್ಟು ಮಾತ್ರ ನಮಗೆ ಕ್ಲೈಮ್ ಮಾಡಲಿಕ್ಕೆ ಆಗುವಂಥದ್ದು ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಲ್ಲಿ, ಬಿಕಾಸ್ ದೇ ಆರ್ ದ ಕಾಂಟ್ರಾಕ್ಟ್ ಆಫ್ ಇಂಡ್ಯಾಮ್ನಿಟಿ. ಎಷ್ಟು ನಷ್ಟ ಆಗಿದೆ ಅಂತ ಹೇಳೋದನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಲೈಫ್ ಇನ್ಶೂರೆನ್ಸ್ ಅಲ್ಲಿ ಆದ್ರೆ ಆ ಕ್ವಶನ್ ಬರುವುದಿಲ್ಲ, ಯಾಕೆಂದ್ರೆ ಒಬ್ಬನ ಜೀವ ಹೋದ ಮೇಲೆ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗುದಿಲ್ಲ. ಹ್ಯೂಮನ್ ಲೈಫ್, ವ್ಯಾಲ್ಯೂ ಆಫ್ ಹ್ಯೂಮನ್ ಲೈಫ್ ಕ್ಯಾನಾಟ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ, ಅದು ಗೊತ್ತು ನಿಮಗೆ. ಸೊ ಈಗ ಈ ಸ್ಟೇಟ್ಮೆಂಟ್ ಅನ್ನು ಮಾಡುವಾಗ ಕೆಲವು ಪಾಯಿಂಟ್ಸ್ ಅನ್ನು ನೀವು ನೆನಪಿಟ್ಕೊಳ್ಬೇಕು. ಯಾವುದೆಲ್ಲ ಅಂತ ಹೇಳಿದ್ರೆ, ಸಪೋಸ್ ಸ್ಯಾಲ್ವೇಜ್ಡ್ ಸ್ಟಾಕ್ ಅನ್ನು, ಬೆಂಕಿಗೆ ಆಹುತಿ ಆಗದೆ ಉಳಿದ ಸ್ಟಾಕ್ ಅನ್ನು ಇನ್ಶೂರರ್ ವಾಪಸ್ ತಗೊಂಡು ಹೋದ್ರೆ, ಅವರು ತಗೊಂಡು ಹೋದ್ರೆ ಅದನ್ನು ಇಲ್ಲಿ ಲೆಸ್ ಮಾಡ್ಲಿಕ್ಕಿಲ್ಲ. ಅಂತ ಟೈಪಿನ ಪ್ರಾಬ್ಲಮ್ಸ್ ಬರುವುದಿಲ್ಲ, ನಿಮಗೆ ಗೊತ್ತಿದ್ರೆ ಸಾಕದು. ನೆಕ್ಸ್ಟ್, ಇಫ್ ಎನಿ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಫಾರ್ ಎಕ್ಸ್ಟಿಂಗ್ವಿಶಿಂಗ್ ದ ಫೈರ್, ಬೆಂಕಿಯನ್ನು ನಂದಿಸ್ಲಿಕ್ಕೆ ಅಂತೇಳಿ ನೀವೇನಾದ್ರೂ ಖರ್ಚು ಮಾಡಿದ್ರೆ ಆ ಖರ್ಚನ್ನು ಇಲ್ಲಿ ಆಡ್ ಮಾಡ್ಲಿಕ್ಕೆ ಆಗ್ತದೆ. ಅಂತ ಅಡ್ಜಸ್ಟ್ಮೆಂಟ್ ಕೂಡ ಬರುವುದಿಲ್ಲ. ಇದು ಎಲ್ಲ ಜಸ್ಟ್ ನಾಲೆಜ್ ಸೇಕಿಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸಿಮಿಲರ್ಲಿ, ವೈಲ್ ಅಸರ್ಟೈನಿಂಗ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನು ಬರೆಯುವಾಗ ಕೆಲವು ಸಲ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಈಸ್ ಅಂಡರ್ ವ್ಯಾಲ್ಯೂಡ್ ಅಥವಾ ಓವರ್ ವ್ಯಾಲ್ಯೂಡ್ ಅಂತ ಹೇಳಿ ಹೇಳಿರ್ಬೋದು. ಹಾಗೆ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್, ಓವರ್ ವ್ಯಾಲ್ಯೂಡ್ ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ವ್ಯಾಲ್ಯೂ ಅಲ್ಲಿ ಬರೀಲಿಕ್ಕಿದೆ. ಅದು ಹೇಗೆ ಅಂತೇಳಿ ನೆಕ್ಸ್ಟ್ ಹೇಳ್ತೇನೆ ನಾನು ಪ್ರಾಬ್ಲಮ್ ಆನ್ಸರ್ ಮಾಡುವಾಗ. ಹಾಗೇನೆ, ಇನ್ ಕೇಸ್ ದ್ಯಾರ್ ಈಸ್ ಓವರ್ ಇನ್ಶೂರೆನ್ಸ್ or
Suppose only if part of goods are insured. In such cases average clause is applicable. ಅದರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಹಾಗೆಯೇ ಸಪೋಸ್ ಇಫ್ ದರ್ ಈಸ್ ಓವರ್ ಇನ್ಶೂರೆನ್ಸ್, ಆಗಲೇ ಹೇಳಿದೆ ನಾನು, ಓವರ್ ಇನ್ಶೂರೆನ್ಸ್ ಇದ್ದರೂ ಎಷ್ಟೇ ಇನ್ಶೂರೆನ್ಸ್ ಮಾಡಿದ್ರು ಯು ಕ್ಯಾನ್ ಕ್ಲೇಮ್ ಕಾಂಪನ್ಸೇಷನ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಆಕ್ಚುಯಲ್ ಲಾಸ್ ಸಫರ್ಡ್. ಎಷ್ಟು ನಷ್ಟ ಆಗಿದೆ ಅಷ್ಟು ಮಾತ್ರ ನಮಗೆ ಕ್ಲೇಮ್ ಮಾಡಲಿಕ್ಕೆ ಆಗೋದು, ಅದಕ್ಕಿಂತ ಜಾಸ್ತಿ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಫೈರ್ ಇನ್ಶೂರೆನ್ಸ್ ಕ್ಲೇಮಲ್ಲಿ ಅಥವಾ ಬೇರೆ ಯಾವುದೇ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಲ್ಲಿ. ಜನರಲ್ ಇನ್ಶೂರೆನ್ಸಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ನೋಡಿ, ಮರೈನ್ ಇನ್ಶೂರೆನ್ಸ್ ಇದೆ, ಅಥವಾ ಥೆಫ್ಟ್ ಇನ್ಶೂರೆನ್ಸ್ ಇದೆ, ಬರ್ಗ್ಲರಿ ಇನ್ಶೂರೆನ್ಸ್ ಇದೆ, ಬೇರೆ ಬೇರೆ ಟೈಪಿನ ಇನ್ಶೂರೆನ್ಸ್ ಇದೆ, ಕ್ರಾಪ್ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಇದೆ, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಗೊತ್ತು ನಿಮಗೆ. ಸೊ ಇವುಗಳಲ್ಲಿ ಎಲ್ಲ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂಥದ್ದು ಎಷ್ಟು ನಷ್ಟ ಆಗಿದೆ ಅಷ್ಟು ಮಾತ್ರ. ಸೊ ಈಗ ಅವರೇಜ್ ಕ್ಲಾಸ್ ಅಂತ ಹೇಳಿದರೆ ಏನು, ಫೈರ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅವರೇಜ್ ಕ್ಲಾಸ್ ಇನ್ಕ್ಲೂಡ್ ಆಗಿದ್ದಾಗ ಯು ಕ್ಯಾನ್ ಕ್ಲೇಮ್ ಕಾಂಪನ್ಸೇಷನ್ ಓನ್ಲಿ by applying a formula. That means you can claim only a proportionate amount of loss suffered by you. Proportionate amount of loss suffered by the insured only can be claimed by him. That means you have to apply a formula. ಇಲ್ಲಿ ನಮಗೆ ಈ ಸ್ಟೆಪ್ಪಲ್ಲಿ ನೋಡಿ, ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮಲ್ಲಿ ಇಲ್ಲಿ ಒಂದು ಅಮೌಂಟ್ ಸಿಗ್ತದೆ, ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಅಂತೇಳಿ ಸಿಗ್ತದೆ. ಇಲ್ಲಿ ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತೇಳಿ ತಗೊಳ್ಳಿಕ್ಕೆ ಇಲ್ಲಿ ಅವರೇಜ್ ಕ್ಲಾಸ್ ಇದ್ದರೆ ಪ್ರಾಬ್ಲಮಲ್ಲಿ, ಎಲ್ಲ ಪ್ರಾಬ್ಲಮಲ್ಲಿ ಅವರೇಜ್ ಕ್ಲಾಸ್ ಇರುವುದಿಲ್ಲ. ಅವರೇಜ್ ಕ್ಲಾಸ್ ಇದ್ದರೆ ಇಲ್ಲಿ ಸಿಕ್ಕಿದ ಅಮೌಂಟನ್ನು ನಾವು ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಅಂತೇಳಿ ಹೇಳೋದು. ಅವರೇಜ್ ಕ್ಲಾಸ್ ಇಲ್ಲದಿದ್ದರೆ ಮಾತ್ರ ಇದನ್ನು ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತೇಳಿ ತಗೊಳ್ಬೇಕು. ಸೊ ಈಗ ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಅನ್ನು ತಗೊಳ್ಳೋದು, ಅವರೇಜ್ ಕ್ಲಾಸ್ ಇದ್ದರೆ ಫಾರ್ಮುಲಾ ನೋಡಿ, ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಅಥವಾ ವ್ಯಾಲ್ಯೂ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ಎರಡೂ ಸೇಮ್, ಅದು ಇಂಟು sum insured or value of insurance policy divided by value of stock on the date of fire. Value of stock on the date of fire ಅಂತ ಹೇಳಿದರೆ ಈ ಅಮೌಂಟ್ ನೋಡಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್. ಫಾರ್ಮುಲಾ ಹೇಗಾಗ್ತದೆ ಅಂತ ಹೇಳಿದರೆ ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಇಂಟು ಏನೋ ಸಮ್ ಇನ್ಶೂರ್ಡ್ ಅಥವಾ ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅಂತೇಳಿ ಫಾರ್ಮುಲಾ ಬರ್ತದೆ. ಸೊ ಲೆಟ್ ಅಸ್ ಆನ್ಸರ್ ಎ ಸಿಂಪಲ್ ಕ್ವಶನ್ ಆನ್ ದಿಸ್. ಅವರೇಜ್ ಕ್ಲಾಸ್ ಇರುವಾಗ ಹೇಗೆ ಸಮ್ ಇನ್ಶೂರ್ಡ್ ಯಾವುದನ್ನು ಕ್ಲೇಮ್ ಅಮೌಂಟನ್ನು ಫೈಂಡ್ ಔಟ್ ಮಾಡೋದು ಅಂತೇಳಿ. ಅವರೇಜ್ ಕ್ಲಾಸ್ ಇದ್ದರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಈ ಫಾರ್ಮುಲಾವನ್ನು ಹಾಕಿ ನಾವು ಕ್ಲೇಮ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಹೇಗೆ ಅಂತೇಳಿ ನೋಡುವ. ಎ ಟ್ರೇಡರ್ ಟುಕ್ ಔಟ್ ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಕಂಟೈನಿಂಗ್ ಅವರೇಜ್ ಕ್ಲಾಸ್ ಕವರಿಂಗ್ ಹಿಸ್ ಸ್ಟಾಕ್ ಫಾರ್ ₹15,000. ಎ ಫೈರ್ ಅಕರ್ಡ್ ಅಟ್ ಹಿಸ್ ಪ್ರಿಮೈಸಸ್ ಅಂಡ್ ಡಿಸ್ಟ್ರಾಯ್ಡ್ ಹಿಸ್ ಸ್ಟಾಕ್. Stock on hand in the godown on the date of fire is 20,000 and stock destroyed by fire is 12,000. ನೋಡಿ, ಆಕ್ಚುಯಲ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ಇಸ್ 12,000. ಸೊ 12,000 ಅನ್ನು ತಗೊಳ್ಳೋದು ಇಂಟು ಅವನ ಇನ್ಶೂರೆನ್ಸ್ ಪಾಲಿಸಿ ತಗೊಂಡದ್ದು ಎಷ್ಟು ಅಮೌಂಟಿಗೆ ಅಂತ ನೋಡೋದು ನೀವು. ಸಮ್ ಇನ್ಶೂರ್ಡ್ 15,000 ಡಿವೈಡೆಡ್ ಬೈ ಸ್ಟಾಕ್ ಆನ್ ಹ್ಯಾಂಡ್ ಇನ್ ದ ಗೋಡೌನ್ ಆನ್ ದ ಡೇಟ್ ಆಫ್ ಫೈರ್ 20,000 ಹಾಕೋದು, ಆಗ ಅಮೌಂಟ್ ಬರ್ತದೆ 9,000. ಅದು ಹೇಗೆ ಅಂತೇಳಿ ಪ್ರಾಬ್ಲಮ್ ಇನ್ನು ಆನ್ಸರ್ ಮಾಡುವಾಗ 6 ಮಾರ್ಕ್ಸ್ ಇದೆ, 12 ಮಾರ್ಕ್ಸ್ ಇದೆ, ಆನ್ಸರ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಆ್ಯಕ್ಚುಯಲ್ ಲಾಸ್ ಡ್ಯೂ ಟು ಫೈರ್ ಇಂಟು ಸಮ್ ಇನ್ಶೂರ್ಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ವಿಲ್ ಗಿವ್ ಯು ದ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ವೆನ್ ದರ್ ಈಸ್ ಅವರೇಜ್ ಕ್ಲಾಸ್ ಇನ್ ದ ಪಾಲಿಸಿ. ಅದನ್ನು ಹೇಳಿ ಆಯಿತು ನಾನೀಗ. ಈಗ ಒಂದು ಸಿಂಪಲ್ ಪ್ರಾಬ್ಲಮನ್ನು ನಾವು ಆನ್ಸರ್ ಮಾಡುವ ಆನ್ ಫೈರ್ ಇನ್ಶೂರೆನ್ಸ್ ಕ್ಲೇಮಿನ ಬಗ್ಗೆ. ಹೌ ಡು ಯು ಫೈಂಡ್ ಔಟ್ ದ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್? ಟೆಲ್ ಮಿ. It is by preparing a statement of fire insurance claim. And to prepare statement of fire insurance claim, you need value of closing stock on the date of fire, ಅಥವಾ ನಾವು ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ ಅಂತೇಳಿ ಹೇಳ್ತೇವೆ, ಅದು ಬೇಕು. ಅದಾದ ನಂತರ ಸ್ಯಾಲ್ವೇಜ್ಡ್ ಸ್ಟಾಕ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅವರೇಜ್ ಕ್ಲಾಸ್ ಉಂಟಾ ಪ್ರಾಬ್ಲಮಲ್ಲಿ ಅಂತೇಳಿ ನೋಡಬೇಕು. ಅವರೇಜ್ ಕ್ಲಾಸ್ ಇದ್ದರೆ ಫಾರ್ಮುಲಾ ಅಪ್ಲೈ ಮಾಡಿ ಕ್ಲೇಮ್ ಅಮೌಂಟನ್ನು ಫೈಂಡ್ ಔಟ್ ಮಾಡೋದು. ಸೊ ಲೆಟ್ ಅಸ್ ಸೇ ವಾಟ್ ಆರ್ ದ ಇನ್ಫಾರ್ಮೇಷನ್ ಗಿವನ್ ಹಿಯರ್ ಇನ್ ದಿಸ್ ಕ್ವಶನ್. ಎ ಫೈರ್ ಅಕರ್ಡ್ ಆನ್ 30th September 2009 in the godown of Mr. Anand.
ಫ್ರಮ್ ದ ಫಾಲೋವಿಂಗ್ ಫಿಗರ್ಸ್ ಅಸರ್ಟೈನ್ ದ ಕ್ಲೇಮ್ ಟು ಬಿ ಲಾಡ್ಜ್ಡ್ ಅಂತೇಳಿ ಹೇಳಿದ್ದಾರೆ. ಫೈರ್ ಅಕರ್ಡ್ ಆನ್ 30th ಸೆಪ್ಟೆಂಬರ್. ನೋಡಿ, ಸ್ಟಾಕ್ ಆನ್ 1st January 2009 17,000 ಹೇಳಿದ್ದಾರೆ. ಪರ್ಚೇಸಸ್ ಫ್ರಮ್ January 1st 2009 ಟು ದ ಡೇಟ್ ಆಫ್ ಫೈರ್, ಈ ವರ್ಷ ಫೈರ್ ಇನ್ಸಿಡೆಂಟ್ ಆಗುವವರೆಗೆ ಆದ ಪರ್ಚೇಸಸ್ ಕೊಟ್ಟಿದ್ದಾರೆ. ವೇಜಸ್ ಆ್ಯಂಡ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 17,000 ಈ ವರ್ಷದ್ದು. ಸೇಲ್ಸ್ ಫ್ರಮ್ 1st January 2009 ಟು ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ 2 lakh. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ 25% ಆನ್ ಕಾಸ್ಟ್ ಅಂತೇಳಿ ಹೇಳಿದ್ದಾರೆ. ಸ್ಟಾಕ್ ಆಫ್ ಸ್ಯಾಲ್ವೇಜ್ ವಾಸ್ ವ್ಯಾಲ್ಯೂಡ್ ಅಟ್ ₹4,000 ಅಂತೇಳಿ ಹೇಳಿದ್ದಾರೆ. ಹೇಳಿದೆ ನಾನು ಆಗಲೇ ನಿಮಗೆ. ನೋಡಿ, ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾದ್ರೆ ನಿಮಗೆ ಈ ಇನ್ಫಾರ್ಮೇಷನ್ ಬೇಕು. ವ್ಯಾಲ್ಯೂ ಆಫ್ ಸ್ಟಾಕ್ ಅಫೆಕ್ಟೆಡ್ ಬೈ ಫೈರ್. ವ್ಯಾಲ್ಯೂ ಆಫ್ ಸ್ಟಾಕ್ ಅಫೆಕ್ಟೆಡ್ ಬೈ ಫೈರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಕೆಲವು ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಬೇಕು. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಇಲ್ಲ, ಬಟ್ ಯು ಆರ್ ಗಿವನ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್. ಹೇಳಿದೆ ನಾನು ಆಗ, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕೊಟ್ಟರೆ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ನೀವು ಲಾಸ್ಟ್ ಇಯರ್ನ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡೋದು ಬೇಡ. ಯಾವಾಗ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಎರಡು ಸಹ ಕೊಡಲಿಲ್ಲ, ಆಗ ನೀವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಲಾಸ್ಟ್ ಇಯರ್ ಮಾಡಬೇಕು, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್. ಅದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡುವ. ಸೊ ಈ ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕೊಟ್ಟಿದ್ದಾರೆ 25% ಆನ್ ಕಾಸ್ಟ್. ಸೊ ಫಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ವಿತ್ ದ ಹೆಲ್ಪ್ ಆಫ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್. ಇಲ್ಲಿ ಬರೀರಿ, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಇಸ್ 25%, ಸ್ಪೆಸಿಫಿಕಲಿ ಗಿವನ್ ಇನ್ ದ ಕ್ವಶನ್. ಈಗ ನೀವು ಫೈಂಡ್ ಔಟ್ ಮಾಡಬೇಕು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. 3 ಕಾಲಮ್ ಹಾಕಿ ಹೀಗೆ, ಕಾಸ್ಟ್, ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್. ನೋಡಿ, ಪರ್ಸೆಂಟೇಜ್ ಅಂತ ಹೇಳಿದರೆ ಯಾವಾಗಲೂ ಸಹ 100. ಸೊ ಕಾಸ್ಟ್ ಪ್ರೈಸ್ 100 ಇದ್ದಾಗ ಪ್ರಾಫಿಟ್ 25. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ನಮಗೆ ಆ್ಯಕ್ಚುಯಲ್ ವೆಚ್ಚ ಆದದ್ದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 100 rupees, ಪ್ರಾಫಿಟ್ 25 ಇಟ್ಟಿದ್ದೇವೆ ನಾವು. ಹಾಗಿದ್ರೆ ನಮ್ಮ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 125. ಅದು ಗೊತ್ತಿದ್ದದೆ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹೇಳಿದರೆ ಸೆಲ್ಲಿಂಗ್ ಪ್ರೈಸ್. ಸೊ 100 + 25 ಅಂದರೆ 125 ಆಯಿತು. ಈಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಮತ್ತು ಪ್ರಾಫಿಟ್ ಅಂತೇಳಿ 2 ಕಾಲಮ್ ಹಾಕಿ. ಸೆಲ್ಲಿಂಗ್ ಪ್ರೈಸ್ 125 ಇರುವಾಗ ಪ್ರಾಫಿಟ್ ಈಸ್ 25. ಸೊ ಪರ್ಸೆಂಟೇಜ್ ಅಂತ ಹೇಳಿದರೆ ಯಾವಾಗಲೂ ಸಹ 100 ಹೇಳಿದ್ದೆ ನಾನು. 100ಗೆ ಎಷ್ಟು ಪ್ರಾಫಿಟ್ ಅಂತ ನಾವು ನೋಡಬೇಕು. ಸೊ 100ಗೆ ಎಷ್ಟು, 100 ಸೆಲ್ಲಿಂಗ್ ಪ್ರೈಸ್ ಇದ್ದರೆ ಪ್ರಾಫಿಟ್ ಎಷ್ಟು ನೋಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 100 × 25 ಡಿವೈಡೆಡ್ ಬೈ 125 ಅಂದರೆ 20% ಆನ್ ಸೇಲ್ಸ್ ಆಯಿತು. ಸೊ ಫಸ್ಟ್ ಸ್ಟೆಪ್ ಆಯಿತು, ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಈ ಪ್ರಾಬ್ಲಮಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಆಯಿತು, ಯಾಕೆಂದರೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್, ಈಗ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಕರೆಂಟ್ ಪೀರಿಯಡ್ ಮಾಡಬೇಕು ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಅಫೆಕ್ಟೆಡ್ ಬೈ ಫೈರ್. ಹೆಡ್ಡಿಂಗ್ ಬರೀರಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಕರೆಂಟ್ ಪೀರಿಯಡ್ ಫ್ರಮ್ 1st January 2009 ಟು 30th September 2009. ಫಸ್ಟಿಗೆ ಓಪನಿಂಗ್ ಸ್ಟಾಕ್ ಬರೆಯೋದು, ಟ್ರೇಡಿಂಗ್ ಅಕೌಂಟ್ ಮಾಡಿದ ಹಾಗೇನೆ ಮಾಡೋದಿದ್ದು, ಏನೂ ವ್ಯತ್ಯಾಸ ಇಲ್ಲ. ಸೊ ಓಪನಿಂಗ್ ಸ್ಟಾಕ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಬರೀರಿ. ಸ್ಟಾಕ್ ಆನ್ January 1st 2009 17,000 ಅದನ್ನು ಬರೆಯೋದು. ಟು ಓಪನಿಂಗ್ ಸ್ಟಾಕ್ 17,000. ಅದಾದ ನಂತರ ಪರ್ಚೇಸಸ್ ಫ್ರಮ್ 1st January 2009 ಟು ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ 1,70,000. ಟ್ರೇಡಿಂಗ್ ಅಕೌಂಟಲ್ಲಿ ನೆಕ್ಸ್ಟ್ ಐಟಮ್ ಅದನ್ನು ಬರೀದು, ಪರ್ಚೇಸಸ್ ಫ್ರಮ್ 1st January ಟು 30th September 2009 1,70,000. ಇದಾದ ನಂತರ ನೆಕ್ಸ್ಟ್ ಐಟಮ್ ನೋಡೋದು ಯಾವುದಿದೆ ಅಂತೇಳಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಬರೀಬೇಕು ನೋಡಿ, ವೇಜಸ್ ಆ್ಯಂಡ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಟಿಲ್ ದ ಡೇಟ್ ಆಫ್ ಫೈರ್ 17,000 ಅದನ್ನು ಬರೀರಿ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡಲ್ಲಿ. ಇದಾದ ನಂತರ ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಫ್ರಮ್ 1st January 2009 ಟು ದ ಡೇಟ್ ಆಫ್ ಫೈರ್ ಅದನ್ನು ಬರೀರಿ. ಬೈ ಸೇಲ್ಸ್ ಫ್ರಮ್ 1st January 2009 ಟು 30th September 2009 2 lakh. ಇಷ್ಟಾದ ಮೇಲೆ ನಾವು ಗ್ರಾಸ್ ಪ್ರಾಫಿಟನ್ನು ಬರೀಬೇಕು, ಯಾಕೆಂದರೆ ಈ ಅಕೌಂಟನ್ನು ನಾವು ಮಾಡೋದು ಈಗ ಯಾವುದಕ್ಕೆ, ವ್ಯಾಲ್ಯೂ ಆಫ್ ಸ್ಟಾಕ್ ಅಫೆಕ್ಟೆಡ್ ಬೈ ಫೈರ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಆದ್ದರಿಂದ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ. ಹೇಗೆ ಫೈಂಡ್ ಔಟ್ ಮಾಡೋದು? ಈ ಸೇಲ್ಸ್ ಇದೆ ಅಲ್ಲ, ಸೇಲ್ಸ್ ತಗೊಳ್ಳೋದು 2 lakh ಇಂಟು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ನೀವು ಫೈಂಡ್ ಔಟ್ ಮಾಡಿದ್ದೀರಿ ಫಸ್ಟ್ ಸ್ಟೆಪ್ಪಲ್ಲಿ 20% ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 2 lakh ಇಂಟು 20/100 ಅಂದರೆ 40,000 ಆಯಿತು. ಈಗ
ಈ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಿನ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ. ಟೋಟಲ್ ಮಾಡಿ ಅದನ್ನು 2,44,000 ಬರ್ತದೆ. ಸೇಮ್ ಟೋಟಲ್ ಯು ರೈಟ್ ಆನ್ ದ ಕ್ರೆಡಿಟ್ ಸೈಡ್. ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಈಸ್ 44,000. ದಿಸ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್. ಈಗ ಥರ್ಡ್ ಸ್ಟೆಪ್ಪಿಗೆ ಹೋಗುದು. ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಹೈಯರ್ ಕ್ಲೇಮ್ಸ್ ಟು ಫೈಂಡ್ ಔಟ್ ದ ಅಮೌಂಟ್ ಆಫ್ ಹೈಯರ್ ಕ್ಲೇಮ್. ಹೆಡ್ಡಿಂಗ್ ಬರೀರಿ, ಸ್ಟೇಟ್ಮೆಂಟ್ ಆಫ್ ಹೈಯರ್ ಕ್ಲೇಮ್ಸ್ ಆಸ್ ಆನ್ 30th September 2009. ಇಲ್ಲಿ ತಗೊಳ್ಳೋದು ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್, ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದುಂಟಲ್ಲ ಅದನ್ನು ಬರೀರಿ. ವ್ಯಾಲ್ಯೂ ಆಫ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್ 44,000. ಇದರಿಂದ ಏನಾದರೂ ಗೂಡ್ಸ್ ನಷ್ಟ ಆಗದೆ ಉಳಿದದ್ದು ಉಂಟ ಪ್ರಾಬ್ಲಮ್ ಅಲ್ಲಿ ನೋಡುದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ವೇಜಸ್, ಸೇಲ್ಸ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಸ್ಟಾಕ್ ಆಫ್ ಸ್ಯಾಲ್ವೇಜ್, ಬೆಂಕಿ ತಾಗದೆ ಉಳಿದಂತಹ ಅಸೆಟ್ 4,000 ಇದೆ. ಅಸೆಟ್ ಅಲ್ಲ, ಗೂಡ್ಸ್. ಬೆಂಕಿ ತಾಗದೆ ಉಳಿದಂತಹ ಗೂಡ್ಸ್ ಎಷ್ಟು, ಸ್ಟಾಕ್ ಎಷ್ಟು 4,000. ಆ 4,000 ಅನ್ನು ಇಲ್ಲಿ ಈಗ ಲೆಸ್ ಮಾಡಬೇಕು. ಲೆಸ್ ಸ್ಯಾಲ್ವೇಜ್ಡ್ ಗೂಡ್ಸ್ 4,000. ಸೊ ಇಲ್ಲಿ 40,000 ಇದನ್ನೇ ಅಮೌಂಟ್ ಆಫ್ ಹೈಯರ್ ಕ್ಲೇಮ್ಸ್ ಅಂತ ಹೇಳಿ ಬರಿಬೇಕು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಎವರೇಜ್ ಕ್ಲಾಸ್ ಅಪ್ಲಿಕೇಬಲ್ ಅಂತೇಳಿ ಪ್ರಾಬ್ಲಮ್ ಅಲ್ಲಿ ಹೇಳಲಿಲ್ಲ. ಎವರೇಜ್ ಕ್ಲಾಸ್ ಇದ್ರೆ ಅವರು ಹೇಳ್ತಾರೆ ಪ್ರಾಬ್ಲಮ್ ಅಲ್ಲಿ. ಎವರೇಜ್ ಕ್ಲಾಸ್ ಇದ್ರೆ ಇನ್ನೊಂದು ಸ್ಟೆಪ್ ಇದೆ, ಫೋರ್ತ್ ಸ್ಟೆಪ್ ಇದೆ ಅಮೌಂಟ್ ಆಫ್ ಹೈಯರ್ ಕ್ಲೇಮ್ ಫೈಂಡ್ ಔಟ್ ಮಾಡಲಿಕ್ಕೆ. ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇದೆ ಫೈರ್ ಕ್ಲೇಮ್ಸ್ ಅಮೌಂಟ್ ಅನ್ನು. ಸೊ ಅದರ ಬಗ್ಗೆ ಈ ಪ್ರಾಬ್ಲಮ್ ಅಲ್ಲಿ ನೀವು ವರಿ ಮಾಡೋದು ಬೇಡ. ಸೊ ವೆರಿ ಸಿಂಪಲ್ ಇದೆ. 1-2 ಪ್ರಾಬ್ಲಮ್ ಆನ್ಸರ್ ಮಾಡಿದ ನಂತರ ನಿಮಗೆ ತುಂಬ ಸುಲಭ ಅನ್ನಿಸ್ತದೆ. ಎಷ್ಟು ಚಾಪ್ಟರ್ ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂಥದ್ದು, ಅಮೌಂಟ್ ಆಫ್ ಹೈಯರ್ ಕ್ಲೇಮ್ಸ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಇನ್ಶೂರೆನ್ಸ್ ಕಂಪನಿಯಿಂದ ಅಮೌಂಟ್ ಬರಬೇಕಾದ್ರೆ ನಾವು ಈ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗ್ತದೆ, ಸ್ಟೇಟ್ಮೆಂಟ್ ಆಫ್ ಹೈಯರ್ ಇನ್ಶೂರೆನ್ಸ್ ಕ್ಲೇಮ್ ಅನ್ನು ಕೊಡಬೇಕಾಗ್ತದೆ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ಅರ್ಥ ಆಯ್ತು ಅಂತೇಳಿ ಗ್ರಹಿಸ್ತೇನೆ ನಾನು. ಈ ಸ್ಟೆಪ್ಸ್ ಅನ್ನು ಸರಿಯಾಗಿ ಕಲಿಯಿರಿ. ಇದಕ್ಕೆ ಸಂಬಂಧಿಸಿದ ಏನು ಸ್ಟಡಿ ಮೆಟೀರಿಯಲ್ ಕೂಡ ನಾನು ಗೂಗಲ್ ಕ್ಲಾಸ್ ರೂಮಲ್ಲಿ ಹಾಕ್ತೇನೆ. ಈ ವಿಡಿಯೋವನ್ನು 1-2 ಸಲ ಸರಿಯಾಗಿ ಕೇಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಪ್ರಾಬ್ಲಮನ್ನು ಬರೀರಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಹೆಚ್ಚಿನ ಪ್ರಾಬ್ಲಮ್ಸ್ ಆನ್ಸರ್ ಮಾಡುವಾಗ ಕರೆಕ್ಟಾಗಿ ಅರ್ಥ ಆಗ್ತದೆ ನಿಮಗೆ. ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ examination. Hope you have understood. Thank you students. Have a very nice day.